ನಮ್ಮ ಶಕ್ತಿನೇ ಇರಲಿಲ್ಲ. ಗೋಕಾಕ್ ಆದ್ಮೇಲೆ ಹೆಂಗೆ ಚೇಂಜ್ ಆಗೈತಿ ಬೆಳಗಾವ, ಬರೀ ಗರ್ರ ತಿರುಗಿಬಿಟ್ಟತಿ, ನಡಗ್ಲಕತ್ತಾರ. ಗೋಕಾಕದಾಗ ಮಾಡಿದ ಮ್ಯಾಗ ಸೌದತ್ತಿಗೆ ಬರೋರು ವಾಪಸ್ ಅಲ್ಲೇ ಹೋದರು. ಸೌದತ್ತಿಗೆ ಕೈ ಹಾಕಿದ್ರು, ಸಣ್ಣಗೆ ಬೈಲವಂಗಲ್ ಹಾಕ್ತಿದ್ರು, ಮುಂದೆ ಕಿತ್ತೂರು ಹಾಕೋರಿದ್ರು. ನಿಮ್ಮನ್ನೆಲ್ಲ ಕೂಡಿಸಿ ನೀವು ಬರೇ ಓಟ್ ಹಾಕು ಮಷಿನ್ಗಳು ಆಗ್ಬೇಕಾಗಿತ್ತು. ಇವತ್ತೇನಾಯಿತು, ಗೋಕಾಕದ ಶಕ್ತಿ ಪ್ರದರ್ಶನದಿಂದ ನಾವು ಅಟ್ಟು ಆರಿಸಿ ಬಂದ್ರೆ ನೋಡ್ರಿ, ಇವತ್ತು ಕನಕದ ಜಯಂತಿ ವಿಜೃಂಭಣೆಯಿಂದ ಮಾಡ್ಲಕತ್ತಾರ. ಹಾಂ, ನೋಡಕತ್ರಿ, ವಾಲ್ಮೀಕಿ ಜಯಂತಿ ಮಾಡಲಿ, ಕನಕ ಜಯಂತಿ ಮಾಡಲಿ, ಕಿತ್ತೂರು ಚೆನ್ನಮ್ಮ ಬರಲಿ. ಈಗ ನೀವೇನು ಮಾಡ್ತೀರಿ, ನಿಮ್ಗಿಂತ ಜಬ್ರು ಮಾಡಿ ತೋರಿಸ್ತಾರವ್ರು, ಗುರ್ತಾಗೈತೆ ಅವ್ರಿಗೆ. ಗೋಕಾಕದಲ್ಲಿ ಏನಾಯ್ತಲ್ಲ, ವೇದಿಕೆ ಮೇಲೆ ಬಂದ ಪುಟ್ಟ ಹೋದ ಪುಟ್ಟ ನೋಡ್ಕೋತೀನಿ ಕಿಸಿತೀನಿ ಅಂದಿದ್ರಲ್ಲ, ಅಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ 3 ವಿಧಾನಸಭೆಯಲ್ಲಿ ಮೊದಲ ಧೈರ್ಯ ಮಾಡಿದಂಥದ್ದು ಅರ್ಬಾಯಿ ಒಳಗೆ ಯಾರು ಬಂದ್ರ ನಿಂಗಪ್ಪ ಫಿರೋಜಿ. ಈಗ ತಾನೇ ನನಗೆ ನಮ್ಮ ರಾಜ್ಯಸಭಾ ಸದಸ್ಯರು ಭಾಳ ಸಂಭಾಯ್ತ ಮನುಷ್ಯರು, ಅವ್ರು ಚೌಕ್ ಸುದ್ದ ಮಾತು ಕಲ್ತ್ಬಿಟ್ಟಾರ. ಅವರು ಪರಿಶೀಲಿಸಲಾಗುತ್ತದೆ, ಅತ್ಯಂತ ಶೀಘ್ರದಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಸಂಭವವಿದೆ, ನಮ್ಮ ಸರ್ಕಾರ ಸಹಾನುಭೂತಿ ಇದೆ, ಇಟ್ಟು ಕಲಿಸಿಬಿಟ್ರೆ ಅದನ್ನ ಅಟ್ಟೆ ಹೇಳ್ತಾರ. ಆದ್ರೆ ಈಗ ಅವ್ರು ಹಂಗೆ ಉಳಿದಿಲ್ಲ. ಅರ್ಬಾವಿ ಆದ್ಮ್ಯಾಗ, ಅರ್ಬಾವಿ ಒಳಗೆ ಮೊದಲ ಕಾರ್ಯಕ್ರಮ ಮಾಡ್ತೀವಿ, ಮುಂದೆ ಗೋಕಾಕದಾಗ ನಮ್ಮ ಹಿರಣ್ಣ ಕಡಾಡಿಯವರ ಗಾಡಿಗೆ ಬಂದು ಗುದ್ದಿ, ನೀ ನಾಳೆ ಹೆಂಗೆ ಬರ್ತಿ ನೋಡ್ತಿ, ನೀ ಸ್ಟೇಜ್ ಹೆಂಗೆ ಹತ್ತಿ ನೋಡ್ತೀನಿ ಅಂತ ಬಾಯಿಗೆ ಬಂದಂಗೆ ಏನೋ ಮಾತಾಡಿದ್ರು. ಆ ಮಾತಾಡಿದ ಪರಿಣಾಮವಾಗಿ ಇವತ್ತು ಬೆಳಗಾವಿ ಜಿಲ್ಲಾದಾಗ ಒಬ್ಬ ದೊಡ್ಡ ಲೀಡರ್ ನಮ್ಮ ಸಮಾಜದಾಗ ಹುಟ್ಟಿದ್ರು, ಅದು ಹಿರಣ್ಣ ಕಡಾಡಿ. ಇರಲೇ ಇಲ್ಲ ನಮ್ಮವ್ರು ಯಾರು, ಇಟ್ಟು ದೊಡ್ಡ ಸಮಾಜ. ಈ ಜಿಲ್ಲಾ ಯಾರು ಆಳ್ಬೇಕಪ್ಪ ಅಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಂಶಜರು, ಸಂಗೊಳ್ಳಿ ರಾಯಣ್ಣನ ವಂಶಜರು, ಉಪ್ಪಾರ ಸಮಾಜದವರು, ಮರಾಠರು, ದಲಿತರು ಯಾರೂ ಇಲ್ಲ. ಯಾರೋ ಬೇರೆಯವರೇ ಬೆಣ್ಣೆ ಹೊಡಿಲಕತ್ತಾರ. ಅಂಥ ಪರಿಸ್ಥಿತಿ ಈ ಬೆಳಗಾವಿ ಜಿಲ್ಲೆಗೆ ಇವತ್ತು ಹೊಸ ವಾತಾವರಣ ಚಾಲು ಆಯಿತು. ಇದಕ್ಕೆಲ್ಲ ಕಾರಣ ಅಂದ್ರೆ ವೇದಿಕೆ ಮೇಲೆ ಅನೇಕ ನಮ್ಮ ಸಮಾಜದ ಮುಖಂಡರು ತನು ಮನ ಧನದಿಂದ ಒಂದು ಸಂಘಟನೆ ಮಾಡೋದು ಈಜಿ ಇಲ್ಲ. ಇಷ್ಟು ಜನರಿಗೆ ಊಟ ಮಾಡಿಸೋದು, 35,000 ಜನರಿಗೆ ಅಡುಗೆ ಮಾಡಿಸಿರೋದು, ಅದು ಬುಂದೇ ಮಾಡಿಸೋದು. ಎಣ್ಣೆ 8 ಕ್ವಿಂಟಲ್ ಹೋಗಿತ್ತೋ ಗೊತ್ತಿಲ್ಲ ಅದು. ಹಾಂ, 8 ಕ್ವಿಂಟಲ್ ರೀ? ರಾಜು ಜಾನ್ಮಟ್ಟಿ ಅವರು ಇಲ್ಲ, ಎಣ್ಣೆ 8 ಖರ್ಚು ಮಾಡಿರೋದು ಬುಂದೇ 70 ಕ್ವಿಂಟಲ್, 70 ಡಬ್ಬಿ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ಮ್ಯಾಗ ಒಂದು ಕಾರ್ಯಕ್ರಮ ಆಗ್ತದೆ. ರಾಜಕೀಯ ಕಾರ್ಯಕ್ರಮಗಳು ನಾವು ಮಾಡ್ತೀವಿ, 500 ರೂಪಾಯಿ ಕೊಟ್ಟು ಪಗಾರ ಕೊಟ್ಟು ತಂದು ಕುಂಡ್ರಿಸ್ತೀವಿ. ಅವು ಗಿರಾಕಿಗಳು ಇಲ್ಲಿ ಕುಂಡ್ರದಿಲ್ಲ, ಬಾರ್ದಾಗ ಹೋಗಿ ಕೂತಿರ್ತಾವೆ. ಇಟ್ಟೆಲ್ಲ ನೀವು ಕೂತಿರ್ಲಿ. ಇವತ್ತು ಯಾಕೆ ಕೂತಿರಪ್ಪ ಅಂದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಇದೆ ಇದರೊಳಗೆ.